ಕರ್ನಾಟಕ ರಾಜ್ಯ ವಕ್ಫ್ ಬೋರ್ಡ್ಗೆ ಸೇರಿದ ಕೋಟ್ಯಾಂತರ ರೂಪಾಯಿ ಹಣ ಯಾರದೋ ದುಡ್ಡು ಇನ್ಯಾರದೋ ಜೇಬಿಗೆ ಎಂಬಂತಾಗಿದೆ. ಇತ್ತ ಮುಸಲ್ಮಾನರ ಕಲ್ಯಾಣಕ್ಕಾಗಿ ಬಳಕೆಯಾಗದೆ ಅತ ವಕ್ಫ್ ಬೋರ್ಡ್ ಖಾತೆಯಲ್ಲೂ ಇರದೆ ಮೂರನೇ ವ್ಯಕ್ತಿಯ ಖಾತೆಗೆ ವರ್ಗಾವಣೆಯಾಗಿದೆ. ಕೋಟ್ಯಾಂತರ ರೂಪಾಯಿ ಮೌಲ್ಯದ ಹಣ ಆಸ್ತಿ ದುರುಪಯೋಗ ಸೇರಿದಂತೆ ಸದಾ ಸುದ್ದಿಯಲ್ಲಿರುವ ಕರ್ನಾಟಕ ರಾಜ್ಯ ವಕ್ಫ್ ಬೋರ್ಡ್ ಇದೀಗ ಮತ್ತೊಂದು ಬಹುಕೋಟಿ ಹಣ ದುರುಪಯೋಗಕ್ಕೆ ಸಾಕ್ಷಿಯಾಗಿದೆ. ನಕಲಿ ದಾಖಲೆ ಸೃಷ್ಟಿಸಿ 4 ಕೋಟಿಗೂ ಹೆಚ್ಚು ಹಣ ದುರುಪಯೋಗ. ಬ್ಯಾಂಕ್ ಅಧಿಕಾರಿಗಳು ಹಾಗೂ ವಕ್ಫ್ ಬೋರ್ಡ್ ಅಧಿಕಾರಿಗಳು ಶಾಮೀಲು. ರಾಜ್ಯ ವಕ್ಫ್ ಬೋರ್ಡ್ಗೆ ಸೇರಿದ 4,45,00,000 ರೂಪಾಯಿ ಹಣವನ್ನ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ನಗರದ ವಿಜಯ ಬ್ಯಾಂಕ್ ಶಾಖೆಯಲ್ಲಿ ಠೇವಣಿ ಇಡಲಾಗಿತ್ತು. ಆದರೆ ಠೇವಣಿ ಇಟ್ಟಿದ್ದ ಹಣ ಇದ್ದಕ್ಕಿದ್ದಂತೆ ಅಕ್ರಮವಾಗಿ ಸಂಬಂಧವಿಲ್ಲದ ಅಜಯ್ ಶರ್ಮಾ ಟ್ರೇಡಿಂಗ್ ಕಂಪನಿಗೆ ಸೇರಿದ ಖಾತೆಗೆ ವರ್ಗಾವಣೆಯಾಗಿದೆ. ಇನ್ನು ಪ್ರಕರಣ ಬೆಳಕಿಗೆ ಬರ್ತಿದ್ದಂತೆ ವಿಜಯ ಬ್ಯಾಂಕ್ನ ಹಿರಿಯ ಅಧಿಕಾರಿಗಳು ತನಿಖೆ ನಡೆಸುತ್ತಿದ್ದಾರೆ. 2ನೇ ತಾರೀಕು ಡೇಟ್ಗೆ ಲೆಟರ್ ಹಾಕಿ ಕಳಿಸಿದ್ವಿ. ನಮಗೆ ಫಿಕ್ಸ್ಡ್ ಡೆಪಾಸಿಟ್ ರಿಸಿಟ್ ಬರಬೇಕಿತ್ತು, ಬರಲಿಲ್ಲ ಅಂತ ಕೇಳಿದರು. ನಾನು ಆಮೇಲೆ ಸರಿ ಸರ್ ನಾನು ಕನ್ಫರ್ಮ್ ಮಾಡ್ತೀನಿ, ಕೇಳ್ತೀನಿ ಆಫೀಸರ್ನ ಅಂತ ಹೇಳಿದೆ. ಅವ್ರನ್ನ ಕೇಳಿಬಿಟ್ಟು ಹೇಳ್ತೀನಿ ಅಂತ ಹೇಳಿದೆ. ಆಮೇಲೆ ಅದನ್ನು ಪುನಃ ಬೇರೆ ಕರೆಂಟ್ ಅಕೌಂಟಿಗೆ ಅವ್ರದ್ದೇನೋ ಕಾಂಟ್ರಾಕ್ಟ್ ವರ್ಕ್ಸ್ ಇದೆಯಂತೆ, ಅದಕ್ಕೆ ಹಾಕಿ ಅಂತ ಹೇಳಿ ಪುನಃ ಲೆಟರ್ ಕೊಟ್ಟಿದ್ದರು. ಅದಕ್ಕೆ ಅಂತಲೇ ನಾವು ಕಳಿಸಿದ್ದೀವಿ, ಅಮೌಂಟನ್ನು ಅವ್ರ ಅಕೌಂಟಿಗೆ ಹಾಕಿದ್ದೀವಿ. ಇನ್ನು ವಕ್ಫ್ ಬೋರ್ಡ್ಗೆ ಸೇರಿದ 4,45,00,000 ರೂಪಾಯಿ ಮೊತ್ತದ ಹಣ ಡಿಸೆಂಬರ್ 21ರಂದೇ ಬ್ಯಾಂಕ್ನ ಖಾತೆಗೆ ಜಮೆಯಾಗಿದೆ. ಆದರೆ ಜಮೆಯಾದ ಹಣವನ್ನ ಅಂದಿನ ಚಿಂತಾಮಣಿ ವಿಜಯ ಬ್ಯಾಂಕ್ ಮ್ಯಾನೇಜರ್ ಸುಶೀಲಾ ಅಂಗಡಿ, ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿದ್ದ 3 ಕಣ್ಣಪ್ಪ ಮತ್ತು ವರ್ಕ್ ಬೋರ್ಡ್ನ ಎಫ್ಡಿಎ ಸಿರಾಜ್ ಅಹಮದ್ ಅಜಯ್ ಶರ್ಮಾ ಟ್ರೇಡಿಂಗ್ ಕಂಪನಿಗೆ ಸೇರಿದ ಚಾಲ್ತಿ ಖಾತೆಗೆ ವರ್ಗಾವಣೆ ಮಾಡಿದ್ದಾರೆ. ಇತ್ತ ಡೆಪಾಸಿಟ್ ಮಾಡಿದ ಹಣದ ಬಗ್ಗೆ ಬಾಂಡ್ ನೀಡುವಂತೆ ವಕ್ಫ್ ಬೋರ್ಡ್ ಅಧಿಕಾರಿಗಳು ಬ್ಯಾಂಕ್ಗೆ ಸಂಪರ್ಕಿಸಿದಾಗ ಅಕ್ರಮವಾಗಿ ಹಣ ವರ್ಗಾವಣೆಯಾಗಿರುವುದು ಬಯಲಾಗಿದೆ. ಇದರಿಂದ ಎಚ್ಚೆತ್ತ ವಕ್ಫ್ ಬೋರ್ಡ್ ಮುಖ್ಯ ಲೆಕ್ಕಾಧಿಕಾರಿ ತುಳಸಿದಾಸ್ ಚಿಂತಾಮಣಿ ನಗರ ಠಾಣೆಯಲ್ಲಿ ಬ್ಯಾಂಕ್ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಿದ್ದಾರೆ. 4,45,465 ರೂಪಾಯಿಗಳನ್ನು ವಿಜಯ ಬ್ಯಾಂಕ್ನಲ್ಲಿ ಫಿಕ್ಸೆಡ್ ಡಿಪಾಸಿಟ್ ಇಡಲು ನೀಡಿದ್ದು, ಆ ಹಣವನ್ನು ಅವರು ವಕ್ಫ್ ಬೋರ್ಡ್ನ CEO ಅವ್ರನಲ್ಲಿ ಹೆಸರಿನಲ್ಲಿ ಇಡಬೇಕಾಗಿತ್ತು. ಆದರೆ ಅವರು ವಕ್ಫ್ ಬೋರ್ಡ್ CEO ಅವ್ರ ಹೆಸರಿನಲ್ಲಿಡದೆ ಅಜಯ್ ಶರ್ಮಾ ಟ್ರೇಡಿಂಗ್ ಕಂಪನಿಯ ಹೆಸರಿನಲ್ಲಿಟ್ಟಿದ್ದಾರೆ. ಇಲ್ಲಿ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಬೆಂಗಳೂರಿನಲ್ಲಿರುವ ರಾಜ್ಯ ವಕ್ಫ್ ಬೋರ್ಡ್ನ 4,45,00,000 ಹಣ ಅದೇಗೆ ಚಿಂತಾಮಣಿ ನಗರ ಶಾಖೆಯಲ್ಲಿ ಡೆಪಾಸಿಟ್ ಮಾಡಿದ್ರು. ಡಿಸೆಂಬರ್ 15ರಂದೇ ಚೆಕ್ ನೀಡಿದ್ರು, 25ರವರೆಗೆ ಡೆಪಾಸಿಟ್ ಬಾಂಡ್ ಯಾಕೆ ಕೇಳಿಲ್ಲ? ವಕ್ಫ್ ಬೋರ್ಡ್ ಮುಖ್ಯ ಲೆಕ್ಕಾಧಿಕಾರಿ ಹೆಸರಲ್ಲಿ ಬೋಗಸ್ ಪತ್ರವೊಂದನ್ನ ಸೃಷ್ಟಿಸಿದವರು ಯಾರು? ಇಷ್ಟೊಂದು ಮೊತ್ತದ ಹಣವನ್ನ ಬೇರೊಬ್ಬ ವ್ಯಕ್ತಿಗೆ ವರ್ಗಾವಣೆ ಮಾಡುವಾಗ ಬ್ಯಾಂಕ್ ಅಧಿಕಾರಿಗಳು ಯಾಕೆ ಬೋರ್ಡ್ನಿಂದ ವಿವರಣೆ ಕೇಳಿಲ್ಲ ಅನ್ನೋ ಪ್ರಶ್ನೆಗಳು ಸಾರ್ವಜನಿಕರಲ್ಲಿ ಕಾಡ್ತಿದೆ. ಬೇಮಪ್ಪ, TV9 ಚಿಕ್ಕಬಳ್ಳಾಪುರ.